ಗೋದಾದೇವಿಯು ಭೂದೇವಿಯ ಅವತಾರವೆಂದು ನಂಬಲಾಗಿದೆ. ದಕ್ಷಿಣ ಭಾರತದ ಹಿಂದೂ ಧರ್ಮದ ಶ್ರೀವೈಷ್ಣವ ಸಂಪ್ರದಾಯದ 12 ಆಳ್ವಾರ್ಗಳಲ್ಲಿ ಗೋದಾದೇವಿ ಏಕೈಕ ಸ್ತ್ರೀ ಆಳ್ವಾರಳು. ಜನರು ತಮ್ಮ ಸಂಸಾರದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ದುಷ್ಟ ಕಾರ್ಯಗಳು ಮತ್ತು ಕೆಟ್ಟ ಆಲೋಚನೆಗಳಿಂದ ಅವರನ್ನು ರಕ್ಷಿಸಲು ಮತ್ತು ಆತ್ಮ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕತೆಯ ಕಡೆಗೆ ಅವರನ್ನು ಕರೆದೊಯ್ಯಲು, ಅವರು ಸಂತೋಷದಿಂದ ಬದುಕಲು ಮತ್ತು ಮೋಕ್ಷವನ್ನು ಪಡೆಯಲು ಸಹಾಯ ಮಾಡಲು ಗೋದಾದೇವಿಯು ಮನುಷ್ಯರಾಗಿ ಜನ್ಮ ಪಡೆದಳು. ಗೋದಾದೇವಿಯು ಮಾನವನ ನಿಜವಾದ ಜೀವನದಂತೆ ಬದುಕಿದಳು ಮತ್ತು ಜನರಿಗೆ ದೇವರನ್ನು ತಲುಪಲು ಭಕ್ತಿ ಮಾರ್ಗವನ್ನು ತೋರಿಸಿದವಳು. ಇಂದು ಗೋದಾದೇವಿಯ ಕಥೆ ಮತ್ತು ಅವಳು ತನ್ನ ಭಕ್ತಿಯಿಂದ ರಂಗನಾಥನನ್ನು ಹೇಗೆ ಮದುವೆಯಾದಳು ಎಂದು ತಿಳಿಯೋಣ. ಒಮ್ಮೆ ವಿಷ್ಣು ಚಿತ್ತ ಅಥವಾ ಪೆರಿಯಾಳ್ವಾರ್ ಎಂಬ ಹೆಸರಿನ ವಿಷ್ಣು ಭಕ್ತರು ವಾಸಿಸುತ್ತಿದ್ದರು. ಅವರು ಶ್ರೀವಿಲ್ಲಿಪುತ್ತೂರಿನ ದೇವಾಲಯದಲ್ಲಿ ಕೈಕರ್ಯವನ್ನು ನೋಡಿಕೊಳ್ಳುತ್ತಿದ್ದರು. ಅವರು ಮಕ್ಕಳಿಲ್ಲದವರಾಗಿದ್ದರು ಮತ್ತು ಯಾವಾಗಲೂ ಮಗುವನ್ನು ಬಯಸುತ್ತಿದ್ದರು. ಅವರು ಪ್ರತಿದಿನ ದೇವರನ್ನು ಮಗುವನ್ನು ದಯಪಾಲಿಸಲು ಕೇಳುತ್ತಿದ್ದರು. ಪ್ರತಿದಿನ ಅವರು ವಟಪತ್ರಶಾಹಿ ದೇವರಿಗೆ ಹೂವಿನ ಮಾಲೆಗಳನ್ನು ಮಾಡುತ್ತಿದ್ದರು. ಒಂದು ದಿನ ಅವರು ಹೂಗಳನ್ನು ಕಿತ್ತು ಮಾಲೆ ಮಾಡಲು ತೋಟಕ್ಕೆ ಹೋದಾಗ ತುಳಸಿ ಗಿಡದ ಕೆಳಗೆ ಒಂದು ಮಗುವನ್ನು ಕಂಡರು. ಆ ಮಗುವನ್ನು ದೇವರ ಕೃಪೆ ಎಂದು ಭಾವಿಸಿ ಮಗುವನ್ನು ತೆಗೆದುಕೊಂಡು ಹೋಗಿ ಗೋದಾ ಎಂದು ಹೆಸರಿಟ್ಟರು. ಅವರು ಅವಳನ್ನು ಶ್ರೀವಿಲ್ಲಿಪುತ್ತೂರಿನ ದೇವಾಲಯದ ಆವರಣದಲ್ಲಿರುವ ತನ್ನ ಮನೆಯಲ್ಲಿ ಬೆಳೆಸಿದರು. ವಿಷ್ಣು ಚಿತ್ತನು ಮಹಾನ್ ಸಂತನಾಗಿದ್ದನು. ಅವರು ಆ ದೇವಾಲಯದಲ್ಲಿ ಶ್ರೀಕೃಷ್ಣನನ್ನು ತನ್ನ ಸ್ವಂತ ಮಗನಂತೆ ಪರಿಗಣಿಸಿ ಪೂಜಿಸುತ್ತಿದ್ದರು ಮತ್ತು ಮುಂಜಾನೆಯಿಂದ ರಾತ್ರಿಯವರೆಗೆ ಪ್ರತಿ ಸೇವೆಯನ್ನು ಬಹಳ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡುತ್ತಿದ್ದರು. ಸ್ವಾಭಾವಿಕವಾಗಿ ಅವರ ಮಗಳು ಸಹ ಆ ಎಲ್ಲ ಅಭ್ಯಾಸಗಳನ್ನು ಕಲಿತಳು ಮತ್ತು ದೇವರೊಂದಿಗೆ ನಿಕಟ ಬಾಂಧವ್ಯವನ್ನು ಬೆಳೆಸಿಕೊಂಡಿದ್ದಳು. ಪ್ರತಿದಿನ ಅವಳು ತನ್ನ ತಂದೆಯಿಂದ ಶ್ರೀಕೃಷ್ಣನ ಲೀಲೆಗಳನ್ನು ಕೇಳುತ್ತಿದ್ದಳು. ಅವಳಿಗೆ ಶ್ರೀಕೃಷ್ಣನ ಮೇಲಿನ ಪ್ರೀತಿ ಪ್ರತಿದಿನ ಬೆಳೆಯುತ್ತಿತ್ತು. ಅವಳು ಯುವತಿಯಾಗಿ ಬೆಳೆಯಲು ಪ್ರಾರಂಭಿಸಿದಾಗ ಗೋದಾದೇವಿಯು ಶ್ರೀಕೃಷ್ಣನ ಬಗ್ಗೆ ಅಪಾರವಾದ ಬಾಂಧವ್ಯ ಮತ್ತು ಹಂಬಲವನ್ನು ಬೆಳೆಸಿಕೊಂಡಿದ್ದಳು. ಅವಳು ದಿನವಿಡೀ ಶ್ರೀಕೃಷ್ಣನ ಬಗ್ಗೆ ಯೋಚಿಸುತ್ತಿದ್ದಳು ಮತ್ತು ಅವನ ಸೌಂದರ್ಯ ಮತ್ತು ಮಹಿಮೆಗಳ ಬಗ್ಗೆ ಮಾತನಾಡುತ್ತಿದ್ದಳು. ಪ್ರತಿದಿನ ಅವರ ತಂದೆ ಹೂವಿನ ಮಾಲೆಗಳನ್ನು ತಯಾರಿಸುತ್ತಿದ್ದಾಗ ಅವಳು ದೇವರಿಗೆ ಅರ್ಪಿಸುವ ಮೊದಲು ಹೂವಿನ ಮಾಲೆಗಳನ್ನು ಸ್ವತಃ ಧರಿಸುತ್ತಿದ್ದಳು. ಆ ಹೂವಿನ ಮಾಲೆ ದೇವರಿಗೆ ಒಳ್ಳೆಯದಾ ಮತ್ತು ದೇವರಿಗೆ ಸೂಕ್ತವಾಗಿದೆಯಾ ಎಂದು ನೋಡುತ್ತಿದ್ದಳು. ಅವುಗಳನ್ನು ದೇವರಿಗೆ ಅರ್ಪಿಸುವ ಮೊದಲು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿ ಮೆಚ್ಚಿಕೊಳ್ಳುತ್ತಿದ್ದಳು. ಒಂದು ದಿನ ಅವಳ ತಂದೆಗೆ ಹೂವಿನ ಮಾಲೆಯಲ್ಲಿ ಕೂದಲು ಸಿಕ್ಕಿತು. ಮರುದಿನ ಅವರು ಮಾಲೆಯನ್ನು ಧರಿಸಿದ ಗೋದಾದೇವಿಯನ್ನು ವೀಕ್ಷಿಸಿದರು. ಅವರು ಅವಳ ಮೇಲೆ ಕೋಪಗೊಂಡು ಹಾರವನ್ನು ಎಸೆದರು. ನಂತರ ಅವರು ದೇವರಿಗೆ ಹೊಸ ಮಾಲೆಯನ್ನು ಸಿದ್ಧಪಡಿಸಿದರು. ಅವರು ಹೊಸ ಮಾಲೆಯನ್ನು ದೇವರಿಗೆ ಅರ್ಪಿಸಿದ್ದಾಗ ಅದು ಕೆಳಗೆ ಬಿದ್ದಿತು ಮತ್ತು ಆ ಮಾಲೆಯನ್ನು ಭಗವಂತ ಸ್ವೀಕರಿಸಲಿಲ್ಲ. ದೇವರಿಗೆ ಗೋದಾದೇವಿಯ ಮಾಲೆಯನ್ನು ಅರ್ಪಿಸಿದಾಗ ಭಗವಂತನ ವಿಗ್ರಹವು ಚಿನ್ನವಾಗಿ ಬದಲಾಗುತ್ತಿತ್ತು ಮತ್ತು ಹೊಸ ಮಾಲೆಯೊಂದಿಗೆ ಅದು ಕೆಳಗೆ ಬಿದ್ದಿತು. ಇದನ್ನು ನೋಡಿ ದೇವಸ್ಥಾನದಲ್ಲಿ ಎಲ್ಲರೂ ಬೆಚ್ಚುಬಿದ್ದರು. ಆ ರಾತ್ರಿ ವಿಷ್ಣು ಚಿತ್ತಿನ ಕನಸಿನಲ್ಲಿ ದೇವರು ಕಾಣಿಸಿಕೊಂಡನು ಮತ್ತು ಅವರ ಮಗಳು ಧರಿಸಿರುವ ಶುದ್ಧ ಭಕ್ತಿ ಮತ್ತು ಪ್ರೀತಿಯಿಂದ ಅರ್ಪಿಸಿದ ನಿಜವಾದ ಮಾಲೆಗಳನ್ನು ಮಾತ್ರ ತನಗೆ ಅರ್ಪಿಸುವಂತೆ ಕೇಳಿದನು. ನಂತರ ವಿಷ್ಣು ಚಿತ್ತ ತನ್ನ ಮಗಳ ನಿಜವಾದ ಪ್ರೀತಿ ಮತ್ತು ದೇವರ ಮೇಲಿನ ಬಾಂಧವ್ಯವನ್ನು ತಿಳಿದುಕೊಳ್ಳಲು ಪ್ರಾರಂಭಿಸಿದರು. ಅದರ ನಂತರ ಅವರು ತನ್ನ ಮಗಳ ಮಾಲೆಯನ್ನು ಭಗವಂತನಿಗೆ ಅರ್ಪಿಸಲು ಪ್ರಾರಂಭಿಸಿದರು. ಇದರ ನಂತರ ಗೋದಾಳಿಗೆ ಆಂಡಾಲ್ ಎಂದು ಹೆಸರಿಡಲಾಯಿತು. ಆಂಡಾಲ್ ಎಂದರೆ ಧರಿಸಿದ ಮಾಲೆಯನ್ನು ವಿಷ್ಣುವಿಗೆ ಕೊಟ್ಟ ಮಹಿಳೆ. ಗೋದಾದೇವಿಯು ಪ್ರೀತಿ ಮತ್ತು ಭಕ್ತಿಯ ವಾತಾವರಣದಲ್ಲಿ ಬೆಳೆದಿದ್ದಳು. ಗೋದಾ ಮಹಿಳೆಯಾಗಿ ಬೆಳೆದಂತೆ ವಿಷ್ಣುವಿನ ಮೇಲಿನ ಅವಳ ಉತ್ಸಾಹವು ಬೆಳೆಯಿತು. ಅವಳು ವಿಷ್ಣುವನ್ನು ಮಾತ್ರ ಮದುವೆಯಾಗಲು ನಿರ್ಧರಿಸಿದಳು. ಕಾಲ ಕಳೆದಂತೆ ಅವಳ ಸಂಕಲ್ಪ ಬಲಗೊಂಡಿತು ಮತ್ತು ರಂಗನಾಥನನ್ನು ಮದುವೆಯಾಗುವ ಬಗ್ಗೆ ಅವಳು ನಿರಂತರವಾಗಿ ಯೋಚಿಸುತ್ತಿದ್ದಳು. ಅವಳು ವಿಷ್ಣುವನ್ನು ಪ್ರೀತಿಸುತ್ತಾಳೆ ಮತ್ತು ಅವನನ್ನೇ ಮದುವೆಯಾಗಲು ಬಯಸುತ್ತಾಳೆ ಎಂದು ಬೇರೆ ಯಾರನ್ನೂ ಅಲ್ಲ ಎಂದು ಗೋದಾ ಅರಿತುಕೊಂಡಳು. ಅವಳು ಕೃಷ್ಣ ಲೀಲೆಗಳನ್ನು ಕೇಳುತ್ತಿರುವಾಗ ಗೋದಾದೇವಿಯು ಕಾತ್ಯಾಯಿನಿ ವ್ರತದ ಬಗ್ಗೆ ತಿಳಿದುಕೊಂಡಳು. ಎಲ್ಲ ಗೋಪಿಯರು ಶ್ರೀಕೃಷ್ಣನನ್ನು ತಮ್ಮ ಪತಿಯಾಗಿ ಪಡೆಯಲು ಈ ವ್ರತವನ್ನು ಮಾಡುತ್ತಿದ್ದಾರೆ ಎಂದು ತಿಳಿದಳು. ಗೋದಾ ಕೂಡ ಕೃಷ್ಣನನ್ನು ತನ್ನ ಪತಿಯಾಗಿ ಪಡೆಯಲು ಈ ವ್ರತವನ್ನು ಮಾಡಲು ಬಯಸಿದಳು. ಅದರಿಂದ ಅವಳು ವ್ರತದ ವ್ಯವಸ್ಥೆಯನ್ನು ಮಾಡಲು ಪ್ರಾರಂಭಿಸಿದಳು ಮತ್ತು ಈ ವ್ರತದ ಬಗ್ಗೆ ತನ್ನ ಸ್ನೇಹಿತರಿಗೆ ತಿಳಿಸಿದಳು. ಅವಳು 30 ದಿನಗಳ ಕಾಲ ಧನುರ್ಮಾಸದಲ್ಲಿ ಈ ವ್ರತವನ್ನು ಮಾಡುತ್ತಾಳೆ. ಈ ಅವಧಿಯಲ್ಲಿ ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ವ್ರತವು ಮಕರ ಸಂಕ್ರಾಂತಿಯಂದು ಕೊನೆಗೊಳ್ಳುತ್ತದೆ ಮತ್ತು ಭೋಗಿ ದಿನದಂದು ಗೋದಾದೇವಿಯು ರಂಗನಾಥನನ್ನು ಮದುವೆಯಾಗುತ್ತಾಳೆ ಮತ್ತು ತನ್ನನ್ನು ತಾನು ರಂಗನಾಥನ ವಿಗ್ರಹದಲ್ಲಿ ವಿಲೀನಗೊಳಿಸುತ್ತಾಳೆ ಎಂದು ಹೇಳಲಾಗುತ್ತದೆ.
ಈ ಧನುರ್ಮಾಸದ 30 ದಿನಗಳಲ್ಲಿ ಅವರು ಶ್ರೀಕೃಷ್ಣನನ್ನು ಪೂಜಿಸಲು ಪ್ರತಿದಿನ ಪದ್ಯಗಳನ್ನು ರಚಿಸುತ್ತಾರೆ. ಈ 30 ಪದ್ಯಗಳನ್ನು ತಿರುಪಾವೈ ಎಂದು ಕರೆಯಲಾಗುತ್ತದೆ. ಭಗವಾನ್ ವಿಷ್ಣುವು ಅವಳಿಂದ ಸಂತೋಷ ಪಡುತ್ತಾನೆ. ಅವಳ ಪ್ರಾಮಾಣಿಕವಾದ ಆರಾಧನೆ, ಅವಳ ಸಮರ್ಪಣೆ ಮತ್ತು ಅವಳ ಭಕ್ತಿಯಿಂದ ಅವನು ತನ್ನನ್ನು ಮದುವೆಯಾಗುವ ಅವಳ ಆಸೆಯನ್ನು ಪೂರೈಸಲು ನಿರ್ಧರಿಸುತ್ತಾನೆ. ಗೋದಾದೇವಿಯ ತಿರುಪಾವೈ ಮತ್ತು ಧನುರ್ಮಾಸ ವ್ರತವನ್ನು ಪೂರ್ಣಗೊಳಿಸಿದ ನಂತರ ರಂಗನಾಥನು ಅವಳ ತಂದೆ ವಿಷ್ಣುಚಿತ್ತಿನ ಕನಸಿನಲ್ಲಿ ಕಾಣಿಸಿಕೊಂಡನು ಮತ್ತು ತನ್ನ ಮಗಳೊಂದಿಗೆ ಶ್ರೀರಂಗಂ ದೇವಸ್ಥಾನಕ್ಕೆ ಬರುವಂತೆ ಕೇಳುತ್ತಾನೆ. ಶ್ರೀರಂಗಂ ದೇವಾಲಯದ ಅರ್ಚಕರ ಕನಸಿನಲ್ಲಿ ಭಗವಾನ್ ರಂಗನಾಥನು ಕಾಣಿಸಿಕೊಂಡು ಗೋದಾದೇವಿಯನ್ನು ಮತ್ತು ಅವಳ ತಂದೆಯನ್ನು ತನ್ನ ನಿವಾಸಕ್ಕೆ ಪೂರ್ಣ ಸ್ವಾಗತದೊಂದಿಗೆ ತರಲು ಹೇಳುತ್ತಾನೆ. ತಕ್ಷಣ ಅರ್ಚಕರು ಸಂಪೂರ್ಣವಾಗಿ ವಧುವಿನಂತೆ ಅಲಂಕರಿಸಿದ ಗೋದಾದೇವಿಯನ್ನು ಆಕೆಯ ತಂದೆಯೊಂದಿಗೆ ದೇವಸ್ಥಾನಕ್ಕೆ ಕರೆತರುತ್ತಾರೆ. ಗೋದಾದೇವಿ ಗರ್ಭಗುಡಿಯನ್ನು ಪ್ರವೇಶಿಸುತ್ತಾಳೆ ಮತ್ತು ವಿವಾಹ ಸಮಾರಂಭವು ದೇವರ ಪಕ್ಕದಲ್ಲಿ ಗೋದಾದೇವಿಯನ್ನು ಇರಿಸುವ ಮೂಲಕ ಪೂರ್ಣ ವಿಧಿವಿಧಾನಗಳೊಂದಿಗೆ ನಡೆಯುತ್ತದೆ. ಸಮಾರಂಭವು ಪೂರ್ಣಗೊಂಡ ನಂತರ ಗೋದಾದೇವಿಯು ಆ ದೇವಾಲಯದಲ್ಲಿ ದೇವರೊಂದಿಗೆ ಶಾಶ್ವತವಾಗಿ ಉಳಿಯಲು ರಂಗನಾಥನ ವಿಗ್ರಹದಲ್ಲಿ ವಿಲೀನಗೊಳ್ಳುತ್ತಾಳೆ. ಗೋದಾದೇವಿ ತನ್ನದೇ ಆದ ಜೀವನ ವಿಧಾನದ ಮೂಲಕ ಗೋದಾದೇವಿಯು ಜನರಿಗೆ ದೇವರ ಅನುಗ್ರಹವನ್ನು ನಿಜವಾದ ಹಂಬಲ ಅಥವಾ ಬಯಕೆ, ಶುದ್ಧ ಪ್ರೀತಿ ಮತ್ತು ಭಕ್ತಿಯಿಂದ ಹೇಗೆ ಹೊಂದಬೇಕೆಂದು ತೋರಿಸಿದವಳು. ಪ್ರತಿಯೊಬ್ಬ ವ್ಯಕ್ತಿಯು ದೇವರ ಮುಂದೆ ತಮ್ಮನ್ನು ತಾವು ಸಲ್ಲಿಸಬೇಕಾದ ಅಗತ್ಯವನ್ನು ಅವಳು ಒತ್ತಿ ಹೇಳುತ್ತಾಳೆ. ನಮ್ಮ ಆತ್ಮವು ಪರಮಾತ್ಮನೊಂದಿಗೆ ಐಕ್ಯವನ್ನು ಬಯಸುತ್ತದೆ ಎಂದು ನಾವು ಅರಿತುಕೊಳ್ಳಬೇಕು. ನಾವು ದೇವರಿಗೆ ನಮ್ಮನ್ನು ಒಪ್ಪಿಸಬೇಕು ಮತ್ತು ನಮ್ಮ ಜೀವನದ ಏಕೈಕ ಮಾರ್ಗವೆಂದರೆ ದೇವರು ಎಂದು ಯೋಚಿಸಿ ನಂಬಬೇಕು. ನಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಂದ ರಕ್ಷಿಸಲು ದೇವರು ಇದ್ದಾನೆ ಎಂದು ನಂಬಬೇಕು. ತನ್ನ ಸ್ತೋತ್ರಗಳಲ್ಲಿ ಗೋದಾದೇವಿಯು 4 ವೇದಗಳು, ಪುರಾಣಗಳು ಮತ್ತು ದೇವರ ಬಗ್ಗೆ ಎಲ್ಲ ಆಧ್ಯಾತ್ಮಿಕ ಜ್ಞಾನದ ಸಾರವನ್ನು ಸಂಯೋಜಿಸಿದ್ದಾಳೆ. ಗೋದಾದೇವಿಯ ತಿರುಪಾವೈನಲ್ಲಿರುವ ಸ್ತೋತ್ರಗಳು ಕೇವಲ 30 ಸಂಖ್ಯೆಯಲ್ಲಿವೆ, ಆದರೆ ಅವುಗಳು ದೇವರ ಸಾರ ಮತ್ತು ದೇವರ ಭಕ್ತಿಯನ್ನು ಸಾಧಿಸುವ ವಿಧಾನಗಳ ಸಂಪೂರ್ಣ ಜ್ಞಾನವನ್ನು ಒಳಗೊಂಡಿವೆ. ಗೋದಾ ತನ್ನ ಶುದ್ಧ ಪ್ರೀತಿ ಮತ್ತು ಭಕ್ತಿಗಾಗಿ ನೆನಪಿಸಿಕೊಳ್ಳುತ್ತಾಳೆ. ವಿಷ್ಣುವಿನ ಪಾದಗಳಲ್ಲಿ ಶರಣಾಗತಿ ಮತ್ತು ಆಶ್ರಯ ಪಡೆಯುವುದೇ ಜೀವನದ ಅಂತಿಮ ಗುರಿ ಎಂದು ಅವಳು ಯಾವಾಗಲೂ ಒತ್ತಿ ಹೇಳುತ್ತಾಳೆ. ಇದಿಷ್ಟು ಗೋದಾ ರಂಗನಾಥನ ಕಲ್ಯಾಣದ ಕಥೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.